ಝೂ ಅನ್ನ ವಿಸಿಟ್ ಮಾಡಾದ ನಂತರ ನಾವು ಹೊರಟಿದ್ದೆ ನೆಕ್ಸ್ಟ್ ಕಾರಂಜಿ ಕೆರೆಗೆ ಅಂತೇಳಿ. ಆಟೋದಲ್ಲಿ ಚಾರ್ಜ್ ಇಲ್ಲಿಂದ ಅಲ್ಲಿಗೆ 70 ರುಪೀಸ್ ಅನ್ನ ತಗೊಳ್ತಾರೆ. ಎಲ್ಲ ಸುತ್ತಮುತ್ತ ಗೊತ್ತಿರೋರ್ಗೆ ನಡ್ಕೊಂಡೇನೆ ಹೋಗ್ಬೋದು ಅಭ್ಯಾಸ ಇರೋರ್ಗೆ. ಬಟ್ ನಾವು ಎಷ್ಟು ದೂರ ಇದೆಯೋ ಅನ್ನೋ ಒಂದು ಅಂದಾಜು ನಮ್ಗೆ ಇರ್ಲಿಲ್ಲ, ಹಾಗಾಗಿ ಆಟೋದಲ್ಲೇ ಹೋದ್ವಿ. 1 ಕಿಲೋಮೀಟರ್ ಅಷ್ಟ ಆಗುತ್ತೆ ಅಷ್ಟೇನೆ. ಝೂ ಹಿಂದೆನೆ ಇರ್ತಕ್ಕಂಥದ್ದು, ಬಟ್ ನಮ್ಗೆ ಗೊತ್ತಿರ್ಲಿಲ್ಲ. ಮತ್ ಇನ್ನೊಂದು ಮಿಸ್ಟೇಕ್ ನಾವು ಮಾಡಿದ್ದು ಏನಂತ ಹೇಳಿದ್ರೇನೆ, ಝೂ ಅಲ್ಲೇನೆ ಕೊಡ್ತಾರೆ ಇದಕ್ಕೂ ಸಹ ಟಿಕೆಟ್. ಝೂ ಒಳಗಡೆಯಿಂದನೇ ಇದಕ್ಕೆ ಎಂಟ್ರೆನ್ಸ್ ಇರುತ್ತೆ, ಬಟ್ ನಮ್ಗೆ ಗೊತ್ತಿರ್ಲಿಲ್ಲ, ಹಾಗಾಗಿ ನಾವು ಅದನ್ನ ತಗೊಳ್ಳಿಲ್ಲ. ಝೂ ಅಲ್ಲಿ ಟಿಕೆಟ್ ಕೌಂಟರ್ಲೆ ಇದಕ್ಕೂ ಸೇರಿಸಿ ನಾವು ಏನ್ ಮಾಡ್ಬೋದು, ಕಾಂಬೋ ಟಿಕೆಟ್ ಅನ್ನ ಕೊಡ್ತಾರೆ, ಜೊತೆನೆ ಸೇರ್ಸ್ ತಗೋಬಹುದು. ಬಟ್ ನಮ್ಗೆ ಗೊತ್ತಾಗಿಲ್ಲ, ಹಾಗಾಗಿ ನಾವು ತಗೊಳ್ಳಿಲ್ಲ. ನಮ್ಗೆ ಆಮೇಲೆ ಬಂದ್ಮೇಲೆ ರಿಯಲೈಸ್ ಆಯ್ತು, ಝೂ ಇಂದ ಇನ್ನೊಂದು ಎಂಟ್ರೆನ್ಸ್ ಇದೆ, ಅಲ್ಲಿ ಬರುವಾಗ ನಮ್ಗೆ ಗೊತ್ತಾಯ್ತು ಈ ಕಡೆಯಿಂದ ಎಂಟ್ರಿ ಇದೆ, ನಾವ್ ಇಷ್ಟೊಂದೆಲ್ಲ ಸುತ್ತಾಕೊಂಡ್ ಬರೋದ್ ಬೇಕಿರ್ಲಿಲ್ಲ, ಈಗೇನೆ ಡೈರೆಕ್ಟೇ ಬರ್ಬೋದು ಅಂತೇಳಿ ಸರಿ ಹೋಗ್ಲಿ ಅಂತೇಳಿ ಸುಮ್ನೆ ಆದ್ವಿ. ನೆಕ್ಸ್ಟ್ ಇಲ್ಲೂ ಅಷ್ಟೇನೆ ಸಪರೇಟ್ ಎಂಟ್ರೆನ್ಸ್ ಫೀಸ್ ಇರುತ್ತೆ. ಇಲ್ಲಿಗೆ ಸಪರೇಟ್, ಝೂ ಒಳಗಡೆಯಿಂದ ಬಂದ್ರೆ ಬೇರೆ ಎಂಟ್ರೆನ್ಸ್ ಇರುತ್ತೆ, ಇಲ್ಲಿಂದ ಸಪರೇಟ್ ಆಗಿ ಬಂದ್ರೆ ಇಲ್ಲಿ ಬೇರೆ ಇರುತ್ತೆ. ಅಡಲ್ಟ್ಸ್ಗೆ, ವಯಸ್ಕರಿಗೆ ಬಂದ್ಬಿಟ್ಟು 60 ರುಪೀಸ್ ಚಾರ್ಜ್ ಇರುತ್ತೆ, ಹಾಗೆ ಮಕ್ಕಳಿಗೆ 30 ರುಪೀಸ್ ಚಾರ್ಜ್ ಇರುತ್ತೆ. ಮತ್ತೆ ಒಳಗಡೆ ದೋಣಿ ವಿಹಾರ ಸಹ ಇರುತ್ತೆ, ಅದಕ್ಕೂ ಸಪರೇಟ್ ನಾವು ಚಾರ್ಜ್ ಅನ್ನ ಕೊಟ್ಟು ತಗೋಬೇಕು. ಇಲ್ಲಿ ಜಸ್ಟ್ ಎಂಟ್ರೆನ್ಸ್ ಅನ್ನ ಒಳಗಡೆ ಬಿಡೋದಿಕ್ ಮಾತ್ರ ಅಷ್ಟೇನೆ ಫೀಸ್ ಅನ್ನ ತಗೊಳ್ತಕ್ಕಂಥದ್ದು ಟಿಕೆಟ್ ಅನ್ನ. ನಂತರ ನಾವು ಒಳಗಡೆ ಹೋದ್ಮೇಲೆ ಅದಕ್ಕೂ ಸಹ ಬೇರೆದೇ ಆದಂತಹ ಟಿಕೆಟ್ ಇರುತ್ತೆ, ನಾವು ಬೇರೆನೆ ಕೊಟ್ಟು ಅದಕ್ಕೆ ತಗೋಬೇಕಾಗುತ್ತೆ. ಸುತ್ತ ಕಾಡನ್ ತರ ಇರುತ್ತೆ, ಇಲ್ಲಿ ಮಧ್ಯೆ ಮಾತ್ರ ಎಂಟ್ರೆನ್ಸ್ ಅನ್ನ ಕೊಟ್ಟಿರ್ತಾರೆ. ಅಂದ್ರೆ ಇಲ್ಲಿ ನಿಯರ್ ಸ್ಥಳೀಯರು ಯಾರ್ಯಾರು ಇರ್ತಾರೋ ಅವರಿಗೆಲ್ಲರೂ ಸಹ ವಾಕಿಂಗ್ ಗೆ ಬರೋದಿಕ್ಕೆ ಅಂತೇಳಿ ವ್ಯವಸ್ಥೆಯನ್ನ ಸಹ ಮಾಡಿದ್ದಾರೆ. ಬಟ್ ವಾಕಿಂಗ್ ಗೆ ಬರೋರ್ಗೂ ಸಹ ಮಂತ್ಲಿ ಮತ್ತೆ ಇಯರ್ಲಿ ಅಂತ ಅವರಿಗೆ ಮೆಂಬರ್ಶಿಪ್ ಇರುತ್ತೆ. ಈಗ ಒಂದಿಷ್ಟು ದುಡ್ಡು ಅಂತ ಇರುತ್ತೆ, ಅಷ್ಟನ್ನ ಅವರ ಅನುಕೂಲಕ್ಕೆ ತಕ್ಕಂಗೆ ಎಷ್ಟು ದಿನಗಳಿಗೆ ಬೇಕಂತೇಳಿ ತಗೊಂಡು ಫಸ್ಟನೇ ಬುಕ್ ಮಾಡಿಟ್ಕೊಂಡು ಇಲ್ಲಿಗೆ ವಾಕಿಂಗು ಸಹನು ಬರ್ತಾರಂತೆ. ಮತ್ತೆ ಇನ್ನೊಂದ್ ಏನ್ ಹೇಳಿದ್ರೆ, ತುಂಬಾ ವಿವಿಧ ರೀತಿಯಾದಂತಹ ಮರಗಳನ್ನೆಲ್ಲ ಬೆಳೆಸಿದ್ದಾರೆ ಇಲ್ಲಿ. ದೋಣಿ ವಿಹಾರದ ದರದ ವಿವರಗಳು: ಅಡಲ್ಟ್ಗೆ 60 ಮತ್ತೆ ಚಿಲ್ಡ್ರನ್ಗೆ 40 ರುಪೀಸ್ ಅಂತ ಕೊಟ್ಟಿದಾರಲ್ವಾ. ಬಟ್ ಇದು ಪೆಡಲಿಂಗ್ ಅವ್ರಿಗೆ ಮಾತ್ರ, ನಾವೇ ಪೆಡಲ್ ಮಾಡ್ಕೊಂಡು ನಾವೇ ಸುತ್ತ ನೋಡ್ಕೊಂಡ್ ಬರ್ತೀವಿ ಅನ್ನೋರ್ಗ್ ಮಾತ್ರ ಅಷ್ಟೇನೆ ಈ ಚಾರ್ಜ್. ಬಟ್ ನಮ್ಗೆ ಡ್ರೈವಿಂಗ್ ಗೆ ಬೇರೆಯವ್ರು ಬೇಕು, ಡ್ರೈವರ್ ಬೇಕು ಅಂತ ಏನಾದ್ರು ಅನ್ಕೊಂಡ್ರೆ ಅದಕ್ಕೆ ಪ್ರತಿಯೊಬ್ಬರಿಗೂ, ಈಗ ನಾವು 4 ಮೆಂಬರ್ಸ್ ಹೋಗಿದ್ವಿ, 100 ರುಪೀಸ್ ತಗೊಂಡ್ರು. ದೊಡ್ಡವರು ಚಿಕ್ಕವರು ಮಕ್ಳು ಅಂತ ನೋಡಲ್ಲ, ಒಂದ್ ಟ್ರಿಪ್ ಹೋದ್ರೆ 400 ರುಪೀಸ್ ಅನ್ನ ತಗೊಳ್ತಾರೆ. ಅವರು ಪರ್ ಹೆಡ್ ಅಂತ ತಗೊಂಡ್ರು ಅಥವಾ ಒಂದ್ ಟ್ರಿಪ್ ತಗೊಂಡ್ರೋ ಗೊತ್ತಿಲ್ಲ, ಬಟ್ 400 ರುಪೀಸ್ ಚಾರ್ಜ್ ಅನ್ನ ನಮ್ಗೆ ಮಾಡಿದ್ರು. ಯಾಕಂದ್ರೆ ತುಂಬಾ ದೊಡ್ಡದಾದ ಕೆರೆ ಇರೋದ್ರಿಂದ, ಆಳವಾದ ಕೆರೆ ಇರೋದ್ರಿಂದ, ಮತ್ತೆ ನಮ್ಮ ಮಕ್ಕಳು ತುಂಬಾ ಸಣ್ಣವ್ರು ಇರೋದ್ರಿಂದ ನಾವು ಸಪರೇಟ್ ಪೆಡಲಿಂಗ್ ಅಂತ ಏನು ತಗೊಳ್ಳಿಲ್ಲ. ನಾನ್ ತೋರಿಸ್ತೀನಿ ಇವಾಗ, ಬೇರೆ ಅಲ್ಲಿ ಇನ್ನೊಂದಿದೆ. ಮತ್ತೆ ನಾವೇ ಪೆಡಲಿಂಗ್ ಮಾಡ್ಕೊಂಡು ಹೋಗೋದಿದ್ರೆ ಅದಕ್ಕೆ ಒಂದಿಷ್ಟು ಜಾಗ ಅಂತ ಮಾತ್ರನೇ ಹಾಕಿರ್ತಾರೆ, ಅದಷ್ಟೇ ಜಾಗದಲ್ಲಿ ಅವರು ಹೋಗ್ಬಿಟ್ಟು ಬರ್ಬೇಕು. ಬಟ್ ಇವರೇ ಡ್ರೈವರ್ಗಳು ಬಂದ್ರೆ ಸ್ವಲ್ಪ ಜಾಸ್ತಿ ದೂರಕ್ಕೆ ಹೋಗ್ಬಿಟ್ಟು ಕರ್ಕೊಂಡು ಹೋಗ್ಬಿಟ್ಟು ಬರ್ತಾರೆ. ಆ ಕಡೆ ಕಾಣಿಸ್ತಾ ಇದೆಯಲ್ಲ, ಆ ತರದ ಬೋಟ್ಗಳು ಪೆಡಲಿಂಗ್ ಬೋಟ್ಗಳು, ಅದ್ ಅವ್ರೇನೆ ಸಪ್ರೇಟ್, ಅವ್ರಿಗೆ ಇಷ್ಟ ಬಂದಂಗ ಅವ್ರು ತಗೊಂಡು ಹೋಗ್ಬೋದು. ಬಟ್ ನೀರು ಜಾಸ್ತಿ ಇರೋದ್ರಿಂದ ತುಂಬಾನೇ ಟಯರ್ಡ್ ಆಗುತ್ತೆ, ಅದ್ರಲ್ಲಿ ಹೋಗೋದಿಕ್ಕಾಗಲ್ಲ. ಸ್ವಲ್ಪ ಎಂಜಾಯ್ ಮಾಡ್ಬೇಕಂತೇನಾದ್ರು ಆದ್ರೆ ಡ್ರೈವರ್ ಬಂದ್ರೆ ಉತ್ತಮ ಅಂತ ಅನ್ಕೊಳ್ತೀನಿ. ಮತ್ತಲ್ಲೊಂದು ದಾರಗಳನ್ನ ಕಟ್ಟಿರ್ತಾರೆ, ಅಲ್ಲೊಂದು ಬ್ಯಾಂಬೂ ಸ್ಟಿಕ್ ಗಳನ್ನ ಹಾಕಿರ್ತಾರೆ, ಅಷ್ಟಲ್ಲೇ ಅವರು ರಿಟರ್ನ್ ಬರ್ಬೇಕು. ಇಲ್ಲಿ ನೋಡಿ, ಇಲ್ಲಿ ಮಧ್ಯ ದ್ವೀಪಗಳ ತರ ಕಾಣಿಸ್ತಾ ಇದೆಯಲ್ಲ, ಅಲ್ಲಲ್ಲೆಲ್ಲ ಇಲ್ಲಿ ಬರ್ಡ್ಸ್ದು ಜಾಸ್ತಿ ಮೈಗ್ರೇಟ್ ಇರೋದ್ರಿಂದ, ಬರ್ಡ್ಗಳು ಜಾಸ್ತಿ ಇಲ್ಲಿ ವಲಸೆ ಬರೋದ್ರಿಂದ ಅವುಗಳಿಗೆ ಡಿಸ್ಟರ್ಬ್ ಆಗ್ಬಾರ್ದು ಅಂತೇಳಿ ಅಲ್ಲಲ್ಲೇನೆ ಏನ್ ಮಾಡಿದ್ದಾರೆ, ಒಂದು ಸಣ್ಣದಾದಂತಹ ದ್ವೀಪಗಳನ್ನ ಮಾಡಿ ಬಿಟ್ಟಿದ್ದಾರೆ. ಯಾವುದಕ್ಕೂ ಸಹ ತೊಂದರೆ ಆಗ್ಬಾರ್ದು ಅಂತೇಳಿ ಜಾಸ್ತಿ ಬಂದು ಇದು ಬರ್ಡ್ಸ್ಗೆ ಪ್ರಾಮುಖ್ಯತೆಯನ್ನ ಕೊಡ್ತಕ್ಕಂಥದ್ದು. ಹಾಗಾಗಿ ನೇಚರ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಮತ್ತೆ ಒಳಗಡೆ ಎಲ್ಲ ಕೈ ಹಾಕ್ಬೇಡಿ ಅಂತ ಹೇಳ್ತಾರೆ. ಮೊಸಳೆಗಳದ್ದೇನಾದ್ರೂ ತೊಂದರೆ ಇದೆಯೋ, ನಾವು ಕೇಳಿದ್ವಿ ಇದೆಯಾ ಅಂತ, ಇಲ್ಲ ಆ ತರದ ಪ್ರಾಬ್ಲಮ್ ಎಲ್ಲ ಏನು ಇಲ್ಲ ಅಂತ ಹೇಳಿದ್ರು. ಬಟ್ ಇದೆಯೋ ಇಲ್ವೋ ಗೊತ್ತಿಲ್ಲ, ಬಟ್ ಒಳಗಡೆ ಎಲ್ಲ ಕೈ ಹಾಕ್ಬೇಡಿ ಅಂತ ಹೇಳ್ತಾರೆ. ನೀರು ಸಹ ಅಷ್ಟೇನೆ ನೋಡಿ, ಎಲ್ಲ ಒಳಗಡೆ ಮೋಸ್ಟ್ಲಿ ಈ ಶಿಲೀಂಧ್ರಗಳು ಪಾಚಿ ಗಿಡಗಳು ಗ್ರೀನ್ ಅಂತ ಹೇಳ್ತೀವಲ್ಲ, ಅದು ಬೆಳೆದಿರ್ಬೋದು. ಹಾಗಾಗಿ ನೀರು ಸಹ ಫುಲ್ ಗ್ರೀನ್ ಆಗೇನೆ ಇರುತ್ತೆ. ಪೆಡ್ಲಿಂಗ್ ಮಾಡ್ತಕ್ಕಂಥವ್ರು ಈ ರೀತಿಯಾಗಿ ಅವರೇ ಸಪರೇಟ್ ಪೆಡಲ್ ಮಾಡ್ಕೊಂಡು ಹೋಗ್ಬೋದು. 60 ರುಪೀಸ್ ಮತ್ತೆ ಮಕ್ಕಳಿಗೆ 40 ರುಪೀಸ್ ಚಾರ್ಜ್ ಇರುತ್ತೆ ಅಷ್ಟೇನೆ.
ಈ ರೀತಿ ಡ್ರೈವರ್ಗಳ ಜೊತೆ ಬರೋದಾದ್ರೆ 100 rupees ಅನ್ನ ತಗೊಳ್ತಾರೆ, ಜಾಸ್ತಿ ಚಾರ್ಜ್ ಅನ್ನ ಮಾಡ್ತಾರೆ. ಮತ್ತೆ ನೀರು ಅಷ್ಟೇನೆ ತುಂಬಾ ಜಾಸ್ತಿನೇ ಇರುತ್ತೆ. ಒಂದ್ ಟೈಮ್ ಖುಷಿನೂ ಆಗ್ತಿರುತ್ತೆ, ಇನ್ನೊಂದ್ ಟೈಮ್ ಭಯನೂ ಆಗ್ತಿರುತ್ತೆ ಸ್ವಲ್ಪ. ಮತ್ತೆ ತುಂಬಾ ದೂರಕ್ಕೆಲ್ಲ ಹೋಗೋದಿಕ್ಕೆ ಬಿಡಲ್ಲ, ಅದ್ರ ಸುತ್ತ ಹತ್ರಕ್ಕೆಲ್ಲ ಹೋಗೋದಿಕ್ಕೆ ಬಿಡಲ್ಲ. ಯಾಕಂದ್ರೆ ಲಾಸ್ಟ್ ಯಾರೋ ಸ್ವಲ್ಪ ಡೆತ್ ಕೂಡ ಆಗಿತ್ತು ಅಂತೇಳಿ ಒಂದಿಷ್ಟಷ್ಟೇ ತೋರಿಸ್ಕೊಂಡು ರಿಟರ್ನ್ ಕರ್ಕೊಂಡ್ ಬರ್ತಾರೆ. ಇನ್ನು ಈ ಕೆರೆ ಬಗ್ಗೆ ನಾವು ಇತಿಹಾಸವನ್ನ ನೋಡೋದಾದ್ರೆ, ಕಾರಂಜಿ ಕೆರೆನ ಸುಮಾರು 100 ವರ್ಷಗಳ ಹಿಂದೆ ಏನ್ ಮಾಡಿದ್ರಂತೆ, ಮೈಸೂರು ರಾಜರು ನೀರನ್ನ ತುಂಬಿಸ್ಕೊಳ್ಳೋ ಸಲುವಾಗಿ ಇದನ್ನ ನಿರ್ಮಾಣವನ್ನ ಮಾಡಿದ್ದು. ಈ ಕೆರೆ ನೀರನ್ನ ಸ್ಥಳೀಯ ಸುತ್ತಮುತ್ತಲಿನ ಸ್ಥಳೀಯರು ನಿವಾಸಿಗಳಿರ್ತಾರಲ್ಲ ಅವ್ರುಗಳು ಕುಡಿಯೋದಿಕ್ಕೆ, ಸ್ನಾನ ಮಾಡೋದಿಕ್ಕೆ, ಮತ್ತೆ ಈ ಬಟ್ಟೆಗಳು ವಾಶ್ ಮಾಡೋದಿಕ್ಕೆ. ಇವಾಗ ಸಾಮಾನ್ಯವಾಗಿ ಈ ತರ ನಲ್ಲಿ ನೀರೆಲ್ಲ ಆವಾಗ ವ್ಯವಸ್ಥೆಗಳು ಇರ್ಲಿಲ್ಲ ಅಲ್ವಾ, ಈ ಕೆರೆಗಳು, ನದಿಗಳು ಈ ಮೂಲವನ್ನೇ ಆಶ್ರಯ ಮಾಡಿದ್ರು. ಸೊ ಹಾಗಾಗಿ ಈ ಒಂದು ದೊಡ್ಡದಾದ ಜಾಗದಲ್ಲಿ ಒಂದು ದೊಡ್ಡದಾಗಿ ಏನ್ ಮಾಡಿದ್ರು, ಇದು ಒಂದು 77 ಎಕರೆಗಳಷ್ಟು ಜಾಗಗಳಿದೆ ಅಂತ ಹೇಳ್ತಾರೆ. ಇಷ್ಟು ದೊಡ್ಡದಾಗಿ ಏನ್ ಮಾಡಿದ್ರು, ಇಲ್ಲಿ ಈ ಕೆರೆಯನ್ನ ಸುತ್ತಮುತ್ತ ಇರ್ತಕ್ಕಂಥ ಸ್ಥಳೀಯರಿಗೆ ಯಾವುದೇ ರೀತಿಯಾದಂತಹ ತೊಂದರೆ ನೀರಿಗೆ ಆಗ್ಬಾರ್ದು, ಮಳೆಗಾಲದಲ್ಲಿ ಅಷ್ಟೇ ನೀರು ತುಂಬತಕ್ಕಂಥದ್ದು, ಹಾಗಾಗಿ ದೊಡ್ಡದೇ ಕೆರೆ ಬೇಕಂತೇಳಿ ಇಷ್ಟನ್ನ ನಿರ್ಮಾಣವನ್ನ ಮಾಡಿದ್ರಂತೆ. ಅದಾದ ನಂತರ ಈ ಕೆರೆಯನ್ನ 1976ರಲ್ಲಿ ಮೈಸೂರು ಮೃಗಾಲಯಕ್ಕೆ ಇವ್ರು ಏನ್ ಮಾಡಿದ್ದಾರೆ, ಹಸ್ತಾಂತರವನ್ನ ಮಾಡಿದರಂತೆ. ನೆಕ್ಸ್ಟ್ ರಾಜರ ಅವಧಿ ಮುಗ್ದಾದ ನಂತರ ಈಗ ಕೆರೆ ಒಂದು ಜೀರ್ಣೋದ್ಧಾರಕ್ಕಾಗಿ ಹಾಳು ಮಾಡ್ತಾರೆ ಅಂತೇಳಿ. ಮತ್ತೆ ಇಲ್ಲಿ ಹತ್ತಿರ ಚಾಮುಂಡೇಶ್ವರಿ ಬೆಟ್ಟನೂ ಸಹ ಇರೋದ್ರಿಂದ ಈಗ 2.5 ಕಿಲೋಮೀಟರ್ ಉದ್ದದ ಫೀಡರ್ ಚಾನಲ್ ಅನ್ನು ಸಹ ಇದು ಏನ್ ಮಾಡಿದೆಯಂತೆ, ಹೊಂದಿದೆಯಂತೆ. ಮತ್ತೆ ಇಲ್ಲಿ ಸುತ್ತಲಿರ್ತಕ್ಕಂಥ 745 ಹೆಕ್ಟೇರ್ ಜಲಾಶಯದ ಒಂದು ಪ್ರದೇಶವನ್ನು ಸಹ ಇದು ಹೊಂದಿದೆಯಂತೆ. ಮತ್ತೆ ಇನ್ನೊಂದು ಪ್ರಾಬ್ಲಮ್ ಏನಾಯ್ತು ಅಂತ ಹೇಳಿದ್ರೆ, ನಾವು ಓದಂತ ಟೈಮು ಈವ್ನಿಂಗ್ ಆಗ್ಬಿಟ್ಟಿತ್ತು. ಯಾಕಂದ್ರೆ ನಮ್ಗೆ ಮೊದ್ಲೇ ಇದ್ರ ಬಗ್ಗೆ ಅಷ್ಟೊಂದು ಐಡಿಯಾ ಇರ್ಲಿಲ್ಲ. ಯಾಕಂದ್ರೆ ಇಲ್ಲಿ ಮಕ್ಳಿಗೆಲ್ಲ ಆಟ ಆಡೋದಕ್ಕೆ ತುಂಬಾ ಚೆನ್ನಾಗಿ ಜಾಗ ಇದೆ, ಮಕ್ಳಿಗೆ ಸ್ವಲ್ಪ ಹೊತ್ತು ಟೈಮ್ ಅನ್ನ ಸ್ಪೆಂಡ್ ಮಾಡ್ಬೋದು ಅನ್ನೋ ಐಡಿಯಾ ಇರ್ಲಿಲ್ಲ. ಹಾಗಾಗಿ ಮತ್ತೆ ಏನಾದ್ರೂ ನೀವು ಈ ಕಡೆ ಹೋಗೋದಿದ್ರೆ ಒಂದಿನ ಪೂರ್ತಿ ಅಲ್ಲೇನೆ ಹೋಗ್ಬಿಟ್ಟು ನೀವು ಒಂದು ಹಾಫ್ ಡೇ ಅಥವಾ ಒಂದಿನ ಪೂರ್ತಿನೇ ಹೋಗ್ಬಿಟ್ಟು ಟೈಮ್ ಅನ್ನ ಸ್ಪೆಂಡ್ ಮಾಡ್ಕೊಂಡ್ ಬರ್ಬೋದು. ಬಟ್ ಇನ್ನೊಂದ್ ಏನಂತ ಹೇಳಿದ್ರೆ ಇಲ್ಲಿ ತಿನ್ನೋದಿಕ್ಕೆ ಯಾವುದೇ ರೀತಿಯಾದಂತಹ ಊಟದ ವ್ಯವಸ್ಥೆನೋ ಸ್ನಾಕ್ಸ್ ಗಳ ವ್ಯವಸ್ಥೆನೋ ಏನೂ ಸಹ ಇರೋದಿಲ್ಲ. ಜಾಸ್ತಿ ಟೈಮ್ ಇಲ್ಲಿ ಸ್ಪೆಂಡ್ ಮಾಡ್ತೀವಿ ಅಂತ ಹೇಳಿದ್ರೆ ಈಗ ನಾವು ದುಡ್ಡು ಕೊಟ್ಟು ಬೈ ಮಾಡುವಂತ ವ್ಯವಸ್ಥೆನೂ ಸಹ ಇಲ್ಲಿ ಏನೂ ಇರೋದಿಲ್ಲ. ಜಾಸ್ತಿ ಟೈಮ್ ಏನಾದ್ರು ಸ್ಪೆಂಡ್ ಮಾಡ್ಬೇಕನ್ನೋ ಉದ್ದೇಶ ಏನಾದ್ರು ಇದೆ ಅಂತ ಹೇಳಿದ್ರೆ ನೀವೇ ಪ್ಯಾಕ್ ಮಾಡ್ಕೊಂಡು ಸ್ನಾಕ್ಸ್ ಗಳನ್ನೆಲ್ಲ ಪ್ಯಾಕ್ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ಮತ್ತೆ ಒನ್ ಟೈಮ್ ಹೊರಗಡೆ ಹೋದ್ಮೇಲೆ ಮತ್ತೆ ಟಿಕೆಟ್ ತಗೊಂಡೆ ಒಳಗಡೆ ಬರ್ಬೇಕಾಗುತ್ತೆ. ಯಾವುದೇ ರೀತಿಯಾದಂತಹ ಎಂಟ್ರಿಯನ್ನ ಇಲ್ಲಿ ಕೊಡೋದಿಲ್ಲ. ಸೊ ಅದೊಂದು ಡಿಸ್ಅಡ್ವಾಂಟೇಜ್ ಇದೆ. ಈಗ ಮಕ್ಳೇನಾದ್ರು ಸ್ವಲ್ಪ ದಂಡಿರ್ತಾರೆ, ಊಟ ಬೇಕಂತ ಹೇಳಿದ್ರೆ ಅಲ್ಲಿ ಸಿಗೋದಿಲ್ಲ. ಇಲ್ಲಿ ನೋಡಿ ಸುತ್ತ ವಿಶ್ರಾಂತಿಗೆ ಅಂತೇಳಿ ಒಳ್ಳೆ ಜಾಗಗಳನ್ನ ಮಾಡಿದ್ದಾರೆ. ಇಲ್ಲಿ ಬೋರ್ಡ್ ಹಾಕಿದಾರಲ್ಲ, ಇಷ್ಟು ರೀತಿಯಾದಂತಹ ಚಿಟ್ಟೆಗಳು ಸಹ ಇಲ್ಲಿ ಇರುತ್ತಂತೆ. ಚಿಟ್ಟೆಗಳಿಗೆ ಡಿಸ್ಟರ್ಬ್ ಮಾಡಬೇಡಿ ಅಂತೇಳಿ ಹಾಕಿದ್ದಾರೆ. ಚಿಟ್ಟೆಗಳ ವಿವಿಧ ರೀತಿಯ ಮರಗಳು, ವಿವಿಧ ರೀತಿಯ ಪಕ್ಷಿಗಳು, ಮತ್ತೆ ವಿವಿಧ ರೀತಿಯಾದಂತಹ ಚಿಟ್ಟೆಗಳು, ಮತ್ತೆ ದೊಡ್ಡದಾದಂತ ಒಂದು ಕೆರೆಯ ಒಂದು ಸೌಂದರ್ಯ, ಮತ್ತೆ ಅಲ್ಲಿ ಒಂದು ದೋಣಿ ವಿಹಾರ, ಇದೆಲ್ಲದರ ಒಂದು ಒಳ್ಳೆ ಅನುಭವಗಳು ಇಲ್ಲಿ ಸಿಗುತ್ತೆ ಅಂತ ಹೇಳ್ಬೋದು. ನಾವು ಸ್ವಲ್ಪ ಹೊತ್ತು ಮಕ್ಕಳು ಆಟ ಆಡಿಸ್ಕೊಂಡು ನಂತರ ಇದಾದ ನಂತರ ಇಲ್ಲಿ ಇದರ ಸುತ್ತನೂ ಸಹ ಇನ್ನೊಂದು ಕೆಲವಷ್ಟು ಪಕ್ಷಿಗಳನ್ನ ನಾವು ನೋಡಬಹುದು. ಇದನ್ನ ವಾಕ್ಥ್ರೂ ಪಕ್ಷಿಧಾಮ ಅಂತಾನೂ ಸಹ ಕರೀತಾರಂತೆ. ಇವಾಗ ನಾವು ಮೃಗಾಲಯದಲ್ಲಿ ನೋಡಿದ್ವಲ್ವಾ, ಅಲ್ಲಿ ಸ್ವಲ್ಪ ದೂರದಿಂದ ನೋಡ್ಬೇಕಾಗುತ್ತೆ ನಾವು ಪಕ್ಷಿಗಳನ್ನ. ಬಟ್ ಇಲ್ಲಿ ಬಂದ್ಬಿಟ್ಟು ಹತ್ರನೇ ಹೋಗಿ ನಾವು ವಾಕ್ ಮಾಡ್ಕೊಂಡು ಹತ್ರನೇ ಹೋಗಿ ನೋಡ್ಬೋದು. ಅಷ್ಟೊಂದು ಮೊದ್ಲೆಲ್ಲ ಈ ವಸ್ತು ಸಂಗ್ರಹಾಲಯನೂ ಸಹ ಇತ್ತಂತೆ. ಅಂದ್ರೆ ಈಗ ನೈಸರ್ಗಿಕವಾಗಿ ಐತಿಹಾಸಿಕ ವಸ್ತು ಸಂಗ್ರಹಾಲಯನೂ ಸಹ ಈ ಒಂದು ನದಿಯ ಇದನ್ನ ಸರೋವರ ಅಂತಾನೂ ಸಹ ಕರೀತಾರೆ, ಆ ಒಂದು ಕೆರೆಯ ದಡದಲ್ಲಿ ಇತ್ತಂತೆ. ಬಟ್ ನಾವು ಹೋದಾಗ ಆ ತರದ್ದೇನು ನಮ್ಗೆ ಕಾಣಿಸ್ಲಿಲ್ಲ. ಆ ತರದ್ದೇ ಅಥವಾ ನಾವು ಗಮನಿಸ್ಲಿಲ್ವ ಅದು ನಮ್ಗೆ ಸರಿಯಾಗಿ ಗೊತ್ತಿಲ್ಲ. ಬಟ್ ನಾವು ನೋಡ್ದಂಗೆ ಅದ್ಯಾವುದೇ ರೀತಿಯಾದಂತ ವ್ಯವಸ್ಥೆ ಅಲ್ಲಿ ಸಿಗ್ಲಿಲ್ಲ. ಮತ್ತೆ ಇದಾದ ನಂತರ ವೀಕ್ಷಣಾ ಗೋಪುರ ಅಂತ ಇರುತ್ತೆ, ಅದ್ರದ್ದು ನಾನು ವಿಡಿಯೋ ತಗೊಂಡು ಸ್ವಿಚ್ ಆಫ್ ಆಯ್ತು ಅಂತೇಳಿ ಅದ್ರದ್ದು ವಿಡಿಯೋ ತಗೊಳಕ್ಕಾಗಿಲ್ಲ. ಅಂದ್ರೆ ಅದ್ರ ಮೇಲೆ ಸ್ವಲ್ಪ ನಿಂತ್ಕೊಂಡು ಅದ್ರ ಸುತ್ತ ಒಂದು ನೋಟವನ್ನ ನೋಡಬಹುದು. ಇದಾಗಿತ್ತು ಇವತ್ತಿನ ನನ್ನ ವಿಡಿಯೋ.
ಯಾರೆಲ್ಲರೂ ಸಹ ಈ ಪಕ್ಷಿ ಪ್ರೇಮಿಗಳಿರ್ತೀರ ಅಥವಾ ಈ ಪ್ರಕೃತಿ ಪ್ರೇಮಿಗಳಿರ್ತೀರ, ಮತ್ತೆ ತುಂಬಾನೇ ಒಂದೇ ಕಡೆ ಇದ್ದು ಅದ್ರಲ್ಲೂ ಈ ಸಿಟಿಗಳಲ್ಲಿ ಇರ್ತಕ್ಕಂಥವ್ರಿಗೆ ಯಾವಾಗ್ಲೂ ಬೆಳಗ್ಗೆ ಎದ್ದೇಳ್ತು ಅಂತ ಹೇಳಿದ್ರೆ ಬರೀ ಯಾವಾಗ್ಲೂ ಸ್ವಲ್ಪ ಈ ತಲೆ ಬಿಸಿಯಲ್ಲೇ ಇರ್ತೀರ ನೋಡಿ ಇಂಥವ್ರಿಗೆ. ಮತ್ತೆ ಒಂದು ಮಕ್ಕಳಿಗೆ ಒಂದು ಫ್ಯಾಮಿಲಿ ಟೈಮ್ ಅನ್ನ ಕೊಡ್ಬೋದು, ಯಾವ್ದ್ಯಾವ್ದು ರೀತಿಯಾಗಿ ಎಲ್ಲೆಲ್ಲೋ ಕರ್ಕೊಂಡೋಗಿ ತೋರ್ಸೋದಕ್ಕಿಂತ ಈ ರೀತಿಯಾದಂತ ಒಂದು ಆ ಪ್ರದೇಶಗಳಿಗೆ ಕರ್ಕೊಂಡ್ ಬಂದು ತೋರ್ಸಿದ್ರೆ ಇವಾಗ ಅವರು ಆಟ ಆಡ್ದಂಗೂ ಆಯ್ತು, ಸುತ್ತ ನೇಚರಲ್ ಇದ್ದಂಗೂ ಆಯ್ತು. ಇವಾಗ ಸಾಮಾನ್ಯವಾಗಿ ಒಂದು ಸ್ಟ್ರೆಸ್ಗೆ ರಿಲೀಫ್ ಅನ್ನ ಸಿಗ್ಬೇಕಂದ್ರೆ ಸಾಮಾನ್ಯವಾಗಿ ಪ್ರಕೃತಿ ಜೊತೆ ಇರಿ ಅಂತ ಹೇಳ್ತಾರಲ್ಲ, ಆ ರೀತಿಯಾಗಿ ಮನಸ್ಸಿಗೂ ಸಹ ಒಂದು ರೀತಿಯಾದಂತ ಒಂದು ಉಲ್ಲಾಸ ಸಿಗ್ಬೇಕಂತ ಹೇಳಿದ್ರೆ ನೀವು ಸಹ ಈ ಕಡೆ ಏನಾದ್ರೂ ಹೋದ್ರೆ ಹೋಗ್ಬಿಟ್ಟು ವಿಸಿಟ್ ಅನ್ನ ಕೊಟ್ಟು ಬರ್ಬೋದು. ನಿಮ್ಮ ಒಂದು ಸಂತೋಷದ ಕ್ಷಣಗಳಲ್ಲಿ ಇದು ಸಹ ಒಂದಾಗುತ್ತೆ ಅಂತ ನಾನಂತೂ ಗ್ಯಾರಂಟಿಯನ್ನ ಕೊಡ್ತೀನಿ. ಅಷ್ಟು ಚೆನ್ನಾಗಿತ್ತು. ಇದನ್ನೆಲ್ಲ ನೋಡ್ಕೊಂಡು ಇದಾದ ನಂತರ ನಾವು ಲೋಕರಂಜನ್ ಅಥವಾ ವರ್ಲ್ಡ್ಗೆ ಹೋಗ್ಬೇಕಿತ್ತು, ಅದರ ಒಂದು ಪ್ಲಾನಿಂಗ್ ಇತ್ತು. ಹಾಗಾಗಿ ನಾವು ಜಾಸ್ತಿ ಹೊತ್ತು ಇಲ್ಲಿ ಏನು ಟೈಮ್ ಅನ್ನ ಸ್ಪೆಂಡ್ ಮಾಡಿಲ್ಲ, ಒಂದು 2-3 ಅವರ್ ಇದ್ಬಿಟ್ಟು ನಂತರ ಹೊರಟ್ವಿ. ಇದಾಗಿತ್ತು ಇವತ್ತಿನ ನನ್ನ ಒಂದು ವಿಡಿಯೋ. ನಿಮ್ಗೂ ಸಹ ಹೋಗ್ಬೇಕನ್ನ ಮನ್ಸಿದ್ರೆ ಖಂಡಿತವಾಗೂ ಹೋಗಿ. ಹಾಗೇನೆ ಯಾರೆಲ್ಲ ಈ ವಿಡಿಯೋವನ್ನ ನೋಡಿದ್ರಿ ದಯವಿಟ್ಟು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಹಾಗೇನೆ ಖಂಡಿತವಾಗೂ ಸಪೋರ್ಟ್ ಮಾಡ್ತೀರಾ ಅಂತ ನಂಬಿದೀನಿ. ನನಗೆ ಇಲ್ಲಿ ಓದಂತ ಕ್ಷಣದಲ್ಲಿ ಏನೇನು ಮಾಹಿತಿಗಳು ಸಿಕ್ತೋ ಅದಷ್ಟನ್ನು ನಿಮ್ ಜೊತೆ ನಾನು ಶೇರ್ ಮಾಡ್ಕೊಂಡಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಯಾರಿಗೆಲ್ಲ ಇಷ್ಟ ಆಗುತ್ತೋ ಇದನ್ನ ನೋಡಿ ಖಂಡಿತವಾಗೂ ಹೋಗಿ ನಿಮ್ಮ ದಿನವನ್ನ ಎಂಜಾಯ್ ಮಾಡಿ ಅಂತ ಹೇಳ್ತಿದ್ದೀನಿ. ಬಾಯ್ ಬಾಯ್. ಥ್ಯಾಂಕ್ ಯು.